ಏನಿದು ಇಷ್ಟೊಂದು ವಾರ್ನಿಂಗ್ ಲೈಟ್ಸ್? ಇವಾಗ ಬರ್ಬೋದು, ಗಾಡಿ ಸ್ಟಾರ್ಟ್ ಆದ ತಕ್ಷಣ ಬರಂಗಿಲ್ಲ. ಯಾಕಂದ್ರೆ ಒಂದೊಂದು ವಾರ್ನಿಂಗ್ ಲೈಟ್ಸ್ ಹಿಂದೆ ಒಂದೊಂದು ರೀಸನ್ ಇದೆ. ಹೌದಾ? ಹೌದು. ನಂಬರ್ 1, ಇದರ ಹೆಸರು ಆಯಿಲ್ ಲೈಟ್. ಈ ಆಯಿಲ್ ಲೈಟ್ ಬಂದ್ರೆ ನಿಮ್ಮ ಕಾರಲ್ಲಿ ಇಂಜಿನ್ ಆಯಿಲ್ ಲೆವೆಲ್ ಕಮ್ಮಿ ಆಗಿದೆ ಅಂತ ಅರ್ಥ. ನಂಬರ್ 2, ಥರ್ಮೋಮೀಟರ್ ತರ ಇರೋ ಈ ಸಿಂಬಲ್ ನ ಹೆಸರು ಟೆಂಪರೇಚರ್ ಲೈಟ್. ಈ ಲೈಟ್ ಬಂದ್ರೆ ನಿಮ್ ಕಾರ್ ಇಂಜಿನ್ ಓವರ್ ಹೀಟ್ ಆಗ್ತಿದೆ ಅಂತ ಅರ್ಥ. ವೆಹಿಕಲ್ ರನ್ನಿಂಗ್ ಅಲ್ಲಿ ಟೆಂಪರೇಚರ್ ಲೈಟ್ ಬಂದಿರೋದು ಕಸ್ಟಮರ್ ಅಬ್ಸರ್ವ್ ಮಾಡಿಲ್ಲ, ಹಂಗೆ ಮೂವ್ ಮಾಡಿದರೆ ಇಂಜಿನ್ ಓವರ್ ಹೀಟ್ ಆಗಿ ಇಂಜಿನ್ ಸೀಸ್ ಆಗಿದೆ. ಇರ್ಟಿಗಾ ವೆಹಿಕಲ್ ಬಂದಿದೆ, ನೋಡಬಹುದು. ನಂಬರ್ 3, ಈ ಸಿಂಬಲ್ ನೇಮು ಬ್ಯಾಟ್ರಿ ಲೈಟ್. ನಾವ್ ಇದನ್ನ ಡೈನಮೋ ಲೈಟ್ ಅಂತೀವಿ. ಈ ಲೈಟ್ ಏನಾದ್ರೂ ರನ್ನಿಂಗ್ ಅಲ್ಲಿ ಬರ್ತಾ ಇದೆ ಅಂದ್ರೆ ಬ್ಯಾಟ್ರಿ ಡೈನಮೋ ಇಂದ ಚಾರ್ಜ್ ಆಗ್ತಿಲ್ಲ ಅಂತ ಅರ್ಥ. ಆ ಲೈಟ್ ಬಂದ್ಮೇಲೂ ಕಂಟಿನ್ಯೂ ಆಗಿ ನೀವು ಓಡಿಸ್ತಾ ಇದ್ರೆ ಬ್ಯಾಟ್ರಿ ಕಂಪ್ಲೀಟ್ ಆಗಿ ಡಿಸ್ಚಾರ್ಜ್ ಆಗಿ ಬ್ಯಾಟ್ರಿ ಹೋಗೋ ಚಾನ್ಸಸ್ ಇದೆ. ಜೊತೆಗೆ ಆಲ್ಟರ್ನೇಟರ್ ಕೂಡ ಚೇಂಜ್ ಮಾಡಬೇಕಾಗುತ್ತೆ. ನಂಬರ್ 4, ಇದರ ಹೆಸರು ಬ್ರೇಕ್ ವಾರ್ನಿಂಗ್ ಲೈಟ್. ಈ ಲೈಟ್ ಏನಾದ್ರು ಬಂದ್ರೆ ಬ್ರೇಕ್ ಸಿಸ್ಟಮ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ನಂಬರ್ 5, ಹೆಲಿಕಾಪ್ಟರ್ ತರ ಇರೋ ಈ ಸಿಂಬಲ್ ನೇಮು ಚೆಕ್ ಇಂಜಿನ್ ಲೈಟ್. ಈ ಲೈಟ್ ಏನಾದ್ರೂ ಬಂದ್ರೆ ನಿಮ್ ಕಾರಲ್ಲಿ ಇರೋ ಸೆನ್ಸರ್ಸ್ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ನಿಮ್ ಕಾರು ಯಾವಾಗ ಬೇಕಾದ್ರೂ ಆಫ್ ಆಗ್ಬಹುದು. ನಂಬರ್ 6, ಇದರ ಹೆಸರು ಟೈರ್ ಪ್ರೆಷರ್ ಲೈಟ್. ಈ ಲೈಟ್ ಏನಾದ್ರೂ ಬಂದ್ರೆ ಟೈರ್ ಪ್ರೆಷರ್ ಲೋ ಆಗಿರುತ್ತೆ, ಇಲ್ಲ ಟೈರ್ ಅಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ. ಇದೇ ತರ ಸುಮಾರು ವಾರ್ನಿಂಗ್ ಲೈಟ್ಸ್ ಇದೆ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ.